ನಮಸ್ಕಾರ ಸ್ನೇಹಿತರೆ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಂಸತ್ನಲ್ಲಾದ ಧಕ್ಕಾಮುಕ್ಕಿ ಕೇಸ್ಗೆ ಸಂಬಂಧಪಟ್ಟಂತೆ ದಿಲ್ಲಿ ಕ್ರೈಮ್ ಬ್ರಾಂಚ್ ಪೊಲೀಸರು SIT ತನಿಖೆ ರಚನೆ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತ ನಾನು ನಿಮ್ಗಾಗ್ಲೇ ಹೇಳಿದ್ದೆ. ಈಗ ಗಾಯಗೊಂಡಿದ್ದಂತಹ ಇಬ್ರು ಬಿಜೆಪಿ ಸಂಸದರು ಆಸ್ಪತ್ರೆಯಿಂದ ರಿಲೀಸ್ ಆಗಿದ್ದಾರೆ ಮತ್ತು ಹೇಳಿಕೆ ಸಹ ಕೊಟ್ಟಿದ್ದಾರೆ. ಇದೇ ಸಮಯಕ್ಕೆ ರಾಹುಲ್ ಗಾಂಧಿ ಸಹ ಡೆಲ್ಲಿಯಿಂದ ಪರಾರಿಯಾಗಿದ್ದಾರೆ. ಹಾವಿನ ಹುತ್ತಕ್ಕೆ ಕೈ ಹಾಕಿದರೆ ಕಚ್ಚದೇ ಇರುತ್ತಾ? ಅಮಿತ್ ಶಾ ಈಗ ಫುಲ್ ಆಕ್ಷನ್ ಮೋಡ್ ಅಲ್ಲಿ ಇದ್ದಾರೆ. ಡಿಲ್ಲಿ ಪೊಲೀಸ್ ಇರೋದು ಅಮಿತ್ ಶಾ ಅಂಡರ್ ಅಲ್ಲಿ. ಯಾವುದೇ ಕ್ಷಣದಲ್ಲಿ ರಾಹುಲ್ ವಿರುದ್ಧ ಕಾರ್ಯಾಚರಣೆ ಮಾಡಬಹುದು, ಬಂಧನ ಸಹ ಮಾಡಬಹುದು. ಕಠಿಣಾತಿ ಕಠಿಣ ಸೆಕ್ಷನ್ ಗಳ ಅಂಡರ್ ನಲ್ಲಿ ಈಗ ಆಲ್ರೆಡಿ FIR ಬುಕ್ ಆಗಿದೆ. ಈಗ ಗಾಯಗೊಂಡವರು ಏನಾದ್ರೂ ಹೇಳಿಕೆ ಕೊಟ್ರೆ ರಾಹುಲ್ ಗಾಂಧಿ ಕೇಲ್ ಖತಮ್. ಈಗ ರಾಹುಲ್ ಗಾಂಧಿ ಅವರು ನಾನಲ್ಲಿ ಇರ್ಲಿಲ್ಲ, ನಾನ್ ಮಾಡಿಲ್ಲ ಅಂತ ಎಸ್ಕೇಪ್ ಆಗೋದಿಕ್ಕಾಗೋದಿಲ್ಲ. ಕ್ಯಾಮ್ರಾದಲ್ಲಿ ಎಲ್ಲಾ ಕ್ಯಾಪ್ಚರ್ ಆಗಿದೆ. ಖುದ್ದು ರಾಹುಲ್ ಗಾಂಧಿನೇ ಅಲ್ಲಿ ತಳ್ಳಾಟ ನೂಕಾಟ ಆಗಿರೋದನ್ನು ಒಪ್ಕೊಂಡಿದ್ದಾರೆ. ಹೌದು, ತಳ್ಳಾಟ ನೂಕಾಟ ಮಾಡಿದ ಮಾತ್ರಕ್ಕೆ ಏನೂ ಆಗಲ್ಲ ಅನ್ನೋ ಹೇಳಿಕೆನ ಅವತ್ತೇ ಕೊಟ್ಟಿದ್ರು ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅವರು LOP ಆಗಿರಬಹುದು. ಈಗ ಸಮನ್ಸ್ ಕೊಟ್ಟು ಅವರನ್ನ ಸಾಮಾನ್ಯ ಜನರಂತೆ ಸ್ಟೇಷನ್ಗೆ ಕರೆಸಿ ವಿಚಾರಣೆ ಸಹ ನಡೆಸ್ತಾರೆ. ಈ ಬಾರಿ ಯಾರ್ ಬಿಟ್ರು ಅಮಿತ್ ಶಾ ಅಂತೂ ಬಿಡುವ ಮೂಡಲ್ಲೇ ಇಲ್ಲ. ರಾಜ್ಯಸಭೆಯಲ್ಲಿ ಮಾಡಿದಂತಹ ಭಾಷಣನ ತಿರುಚಿ ಹಿಂದಿಂದು ಮುಂದಿಂದನ್ನು ಕಟ್ ಮಾಡಿ ತಮಗೆ ಬೇಕಾದ 15-16 ಸೆಕೆಂಡ್ಗಳ ವಿಡಿಯೋನ ಪ್ಲೇ ಮಾಡಿ ವೈರಲ್ ಮಾಡೋ ಮೂಲಕ ಕಾಂಗ್ರೆಸ್ನವರು ಅಮಿತ್ ಶಾ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಅಂತ ಫೇಕ್ ನರೇಟಿವ್ ಸೃಷ್ಟಿ ಮಾಡಿದ್ರು. ಈಗ ರಾಹುಲ್ ಗಾಂಧಿ ಅವ್ರನ್ನ ಸುಮ್ನೆ ಬಿಟ್ಕೊಡ್ತಾರ? ಇರ್ಲಾರ್ದವ್ರು ಇರುವೆ ಬಿಟ್ಕೊಂಡ್ರು ಅಂದಂಗೆ ರಾಹುಲ್ ಗಾಂಧಿ ಅವರು ಮಾಡುವ ಕೆಲಸಗಳೇ ಇಂಥವು. ಹಾಗಾಗಿ ನಾನು ಹೇಳಿದ್ದು, ಹಾವಿನ ಹುತ್ತಕ್ಕೆ ರಾಹುಲ್ ಕೈ ಹಾಕಿದರೆ ಈಗ ಕಚ್ಚದೆ ಬಿಡೋದಿಲ್ಲ. ಈಗಾಗಲೇ ಆ ತಳ್ಳಾಟ ನೂಕಾಟದಲ್ಲಿ ಭಾಗವಹಿಸಿದಂತಹ ರಾಹುಲ್ ಗಾಂಧಿ ಅವರನ್ನು ನೋಡಿರುವ ಸಂಸದರಿದ್ದಾರೆ. ವಿಡಿಯೋ ಫುಟೇಜಸ್ ಇದಾವೆ. 3 ದಿವಸಗಳಿಂದ ಬಿಜೆಪಿಯ ಇಬ್ಬರು ಸಂಸದರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರೆ ಸೌಜನ್ಯಕ್ಕಾದ್ರೂ ಅವರನ್ನು ಭೇಟಿ ಮಾಡಿ ಮಾತಾಡೋ ವ್ಯವಧಾನನೂ ಇಲ್ಲ ನೋಡಿ ರಾಹುಲ್ ಗಾಂಧಿ ಅವರಿಗೆ. ಜಿಮ್ ಟ್ರೇನರ್ ತರ ಟಿ ಶರ್ಟ್ ಹಾಕಿಕೊಂಡು ಪಾರ್ಲಿಮೆಂಟ್ ಗೆ ಬರ್ತಾರೆ. ಅವರಿಗೆ ಯಾವುದೇ ನೂಕಾಟ ತಲ್ಲಾಟದಿಂದ ಏನೂ ಆಗಲ್ಲ. ಆದ್ರೆ ಅದೇ ಈ ಜಿಮ್ ಟ್ರೇನರ್ ರಾಹುಲ್ ಗಾಂಧಿ ಅವರು ಬಡಪಾಯಿ ಇಳಿ ವಯಸ್ಸಿನ ಸಂಸದರ ಮೇಲೆ ಈ ರೀತಿ ದೌರ್ಜನ್ಯ ನಡೆಸಬಹುದಾ? ಸೆಕ್ಯೂರಿಟಿ ಅವರು ಕಾಂಗ್ರೆಸ್ ಸಂಸದರಿಗೆ ಬೇರೆ ದಾರಿ ಮೂಲಕ ಹೋಗೋದಕ್ಕೆ ಮನವಿ ಮಾಡಿದಾಗ್ಲೂ ಬಿಜೆಪಿಯ ಸಂಸದರ ಮೇಲೇನೆ ಏರಿ ಹೋಗಿತ್ತು. ರಾಹುಲ್ ಗಾಂಧಿ ಅವರು ಮಾಡಿದ್ದ ಮೊದಲ ತಪ್ಪು. ಎರಡನೇ ತಪ್ಪು, ಸಂಸದರಿಗೆ ಗಾಯ ಆದ್ರೂ ಸಹ ಸೌಜನ್ಯಕ್ಕಾದ್ರೂ ಅವರನ್ನು ಹಾಸ್ಪಿಟಲ್ ನಲ್ಲಿ ಭೇಟಿಯಾಗಿ ಯೋಗಕ್ಷೇಮ ವಿಚಾರಿಸಬಹುದಾಗಿತ್ತು. ಅದನ್ನೂ ಮಾಡ್ಲಿಲ್ಲ. ಇದು ಅವರು ಮಾಡಿದ ಎರಡನೇ ತಪ್ಪು. ಇನ್ನು ಮೂರನೇ ತಪ್ಪು, ಮಹಿಳಾ ಸಂಸದೆಯ ಮೇಲೇನೆ ಎರಗಿ ಹೋಗಿದ್ದು, ಅಸಭ್ಯವಾಗಿ ವರ್ತನೆ ಮಾಡಿದ್ದು. NCW ಸಹ ಇದರಲ್ಲಿ ಈಗ ಎಂಟ್ರಿ ತಗೊಂಡಿದೆ. ಮಹಿಳಾ ಆಯೋಗ ಸಹ ಮುಖ ಮುಲಾಜಿಲ್ದೆ ರಾಹುಲ್ ಗಾಂಧಿ ವಿರುದ್ಧ ಆಕ್ಷನ್ಗೆ ಮುಂದಾದ್ರೂ ಯಾವುದೇ ಅನುಮಾನಗಳಿಲ್ಲ. ರಾಹುಲ್ ಗಾಂಧಿ ಅವರು ಡಿಲ್ಲಿ ಬಿಟ್ಟು ಓಡಿ ಬಂದಿದ್ದಾರೆ. ಎಲ್ಲಿಗೆ? ಮಹಾರಾಷ್ಟ್ರಕ್ಕೆ. ಮಹಾರಾಷ್ಟ್ರದ ಪ್ರಭಾನಿಗೆ ಬಂದಿದ್ದಾರೆ. ಯಾಕೆ ಅಂದ್ರೆ ರಾಜಕೀಯ ಮಾಡೋದಕ್ಕೆ, ಮೋದಿ ವಿರುದ್ಧ ಆರೋಪ ಮಾಡೋದಕ್ಕೆ ಯಾವುದೇ ವಿಷಯಗಳಿಲ್ಲ. ಹಾಗಾಗಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿ ರಾಜಕಾರಣ ಮಾಡೋದಕ್ಕೆ ಮಹಾರಾಷ್ಟ್ರದಲ್ಲಿ ಒಂದು ವಿಷಯ ಸಿಕ್ಕಿದೆ. ಮಹಾರಾಷ್ಟ್ರದಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುಂದ್ಗಡೆ ಸೋಬನ್ ದತ್ತಾರಾವ್ ಪವಾರ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಭಾರತ ಸಂವಿಧಾನದ ಪ್ರತಿಯನ್ನ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುಂದೆ ಹರಿದು ಹಾಕಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದಲ್ಲಿ ಈಗ ಉದ್ವಿಗ್ನ ಸ್ಥಿತಿ ಇದೆ. ಅಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಿಕ್ಕೆ ರಾಹುಲ್ ಗಾಂಧಿ ಹಾಜರಾಗ್ಬಿಟ್ಟಿದ್ದಾರೆ. ಸ್ನೇಹಿತರೆ, ಈ ಘಟನೆಗೆ ಕಾರಣ ಆಗಿರ್ತಕ್ಕಂಥ ಪವಾರ್ ಅನ್ನುವ ವ್ಯಕ್ತಿ ಸುಮಾರು 45 ವರ್ಷದವರು. 2011-12ರಿಂದನೇ ಅವರು ಮಾನಸಿಕ ಸ್ಥಿಮಿತ ಕಳೆದುಕೊಂಡಿರೋರು ಅಂತ ಹೇಳಲಾಗ್ತಾ ಇದೆ. ಚಿಕಿತ್ಸೆ ಪಡಿತಾ ಇದ್ದಾರೆ. ಒಬ್ಬ ಮೆಂಟಲಿ ಇಂಬ್ಯಾಲೆನ್ಸ್ ವ್ಯಕ್ತಿ ಮಾಡಿರ್ತಕ್ಕಂಥ ಈ ಕೃತ್ಯದಲ್ಲಿ ರಾಹುಲ್ ಗಾಂಧಿ ಅವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಮಹಾರಾಷ್ಟ್ರದಲ್ಲಿ ಹಾಜರಾಗಿದ್ದಾರೆ. ನೋಡಿ, ಇವರು ಮಾಡೋ ಕೆಲಸ ಬರೀ ಇಂಥದ್ದೇನಾ? ಉರಿಯುವ ಮನೆಯಲ್ಲಿ ಗಳ ಹೀರೋದು. ಈಗಾಗಲೇ ಅಲ್ಲಿನ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಆದ್ರೆ ಗಾಯದ ಮೇಲೆ ಉಪ್ಪು ಸುರಿಯೋದಕ್ಕೆ ರಾಹುಲ್ ಗಾಂಧಿ ಅವ್ರಿಗೆ ಇಂಥ ಸನ್ನಿವೇಶ ಬೇಕಾಗಿತ್ತು. ಎಂತ ಕೀಳು ಮಟ್ಟದ ರಾಜಕಾರಣ ಮಾಡ್ತಾ ಇದ್ದಾರೆ ನೋಡಿ ರಾಹುಲ್ ಗಾಂಧಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದಷ್ಟು ದಿನ ಅವರು ಮತ್ತು ಅವರ ಬೆಂಬಲಿಗರಿಗೆ ಅವಮಾನ ಮಾಡ್ತಾನೆ ಬಂತು ಕಾಂಗ್ರೆಸ್ಸು. ಚುನಾವಣೆಯಲ್ಲಿ ಸೋಲಿಸ್ತು. ಈಗ ದಲಿತ ಮತ್ತು ಹಿಂದುಳಿದವರ ವೋಟ್ ಬ್ಯಾಂಕಿಗಾಗಿ ಕೀಳು ಮಟ್ಟದ ರಾಜಕೀಯ ಮತ್ತು ಪೊಲಿಟಿಕಲ್ ಸ್ಟಂಟ್ ಇಳಿದಿದ್ದಾರೆ ರಾಹುಲ್ ಗಾಂಧಿ ಅವರು. ಈಗಾಗಲೇ ಪೊಲೀಸರು ಘಟನೆಯನ್ನ ರೀಕ್ರಿಯೇಷನ್ ಮಾಡ್ತಾ ಇದ್ದಾರೆ. ನಾನು ಲೋಕಸಭೆ ವಿಚಾರ ಮಾತಾಡ್ತಾ ಇರೋದು. ಅದರಲ್ಲಿ CCTV ಫುಟೇಜ್ ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ತ್ವರಿತಗತಿನಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮೀಡಿಯಾದವರು ಅಲ್ಲಿ ಯಾರ್ಯಾರು ಪ್ರೆಸೆಂಟ್ ಇದ್ರು ಅವರೆಲ್ಲರ ಫುಟೇಜಸ್ ಸಹ ಕಲೆಕ್ಟ್ ಮಾಡಿದ್ದಾರೆ. ಒಂದು ವೇಳೆ ರಾಹುಲ್ ಗಾಂಧಿ ಅವರು ಧಕ್ಕಾಮುಕ್ಕಿ ಮಾಡಿರೋದು ನಿಜವೇ ಆದ್ರೆ ಬಚಾವ್ ಆಗೋಕೆ ಸಾಧ್ಯನೇ ಇಲ್ಲ. ಹಲ್ಲೆಗೊಳಗಾಗಿರ್ತಕ್ಕಂಥ ಇಬ್ಬರು ಬಿಜೆಪಿ ಸಂಸದರು ಹೌದು, ರಾಹುಲ್ ಗಾಂಧಿ ಅವರು ಇಂಟೆನ್ಷನಲಿ ನಮ್ಮ ಮೇಲೆ ಹಲ್ಲೆ ಮಾಡುವ ಉದ್ದೇಶದಿಂದನೇ
ಈ ಕುಕೃತ್ಯ ಎಸಗಿದ್ದಾರೆ ಅಂತ ಏನಾದ್ರು ಸ್ಟೇಟ್ಮೆಂಟ್ ಕೊಟ್ರು ಅಂದ್ರೆ ಈ ವಿಷಯ ಮತ್ತಷ್ಟು ಗಂಭೀರವಾಗುತ್ತೆ. ರಾಹುಲ್ ಗಾಂಧಿ ಅವರ ತಲೆಗೆ ಎಷ್ಟರ ಮಟ್ಟಿಗೆ ಅಹಂಕಾರ ಏರಿದೆಯಪ್ಪ ಅಂದ್ರೆ, ನಾನು ರಾಜಕುಮಾರ, ಯುವರಾಜ, ಶಹಜಾದ, ನಾನ್ ಯಾಕೆ ಇನ್ನೊಬ್ಬರ ಮುಂದೆ ತಲೆ ಬಾಗ್ಬೇಕು? ಹಾಸ್ಪಿಟ್ಲಿಗೆ ಹೋಗಿ ಸಂಸದರನ್ನ ಮೀಟ್ ಮಾಡಿ ಸಮಾಧಾನ ಹೇಳಿದ್ರೆ ಮಾಮ್ಲಾ ಇಷ್ಟೊತ್ತಿಗೆ ಬಗೆಹರಿದು ಹೋಗಿರೋದು. ರಾಹುಲ್ ಗಾಂಧಿಗೆ ಎಲ್ಲಿ ಈಗೋ ಅಡ್ಡ ಬರ್ತಾ ಇದೆಯಪ್ಪ ಅಂದ್ರೆ, ನಾನೀಗ LOP ನಾಯಕ ಅಷ್ಟೇ ಅಲ್ಲ, ಪ್ರಧಾನಿಯಾಗಿದ್ದ ನೆಹರೂರವರ ಮರಿಮೊಮ್ಮಗ, ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಅವರ ಮೊಮ್ಮಗ, ಪ್ರಧಾನಿಯಾಗಿದ್ದ ರಾಜೀವ್ ಗಾಂಧಿ ಅವರ ಮಗ, ದಿಲ್ಲಿಯ 10 ಜನಪಥದಲ್ಲಿ ಬರುತ್ತೆ ನನ್ನ ಬಂಗ್ಲೆ, ನಾನು ಇನ್ನೊಬ್ಬರಿಗೆ ತಲೆಬಾಗೋದ? ಛೇ ಛೇ, ಈ ದೇಶನ 6 ದಶಕಗಳಿಗೂ ಹೆಚ್ಚು ಕಾಲ ನಮ್ಮ ಕುಟುಂಬನೇ ಆಳಿದೆ. ಅಧಿಕಾರ ನನ್ನ ಜನ್ಮಸಿದ್ಧ ಹಕ್ಕು. ನಾನು ತಪ್ಪು ಮಾಡಿದ್ದಾಗ್ಲೂ ಇನ್ನೊಬ್ಬರಿಗೆ ತಲೆಬಾಗೋದಿಲ್ಲ. ಇದು ಸಹಜವಾಗಿ ರಾಹುಲ್ ಗಾಂಧಿ ಅವರಿಗೆ ಅಡ್ಡ ಬರ್ತಾ ಇರ್ತಕ್ಕಂಥ ಈಗೋ. ಇಂತಹ ದುರಾಂಕಾರ ಇರ್ತಕ್ಕಂಥ ವ್ಯಕ್ತಿ ಸುಧಾರಿಸಿಕೊಳ್ತಾರ? ನೀವೇ ಹೇಳಿ. ರಾಹುಲ್ ಗಾಂಧಿ ಅವರಿಂದ ಹಲ್ಲೆಗೊಳಗಾಗಿರ್ತಕ್ಕಂಥ ಸಾರಂಗಿ ಅವರ ಇತಿಹಾಸ ಕೇಳ್ಬಿಟ್ರೆ ಮೈ ಜುಮ್ ಅನ್ನುತ್ತೆ. ಅಷ್ಟಕ್ಕೂ ಸಾರಂಗಿ ಅವ್ರು ಯಾರು? ಗುಡಿಸಲು ಮನೆಯಲ್ಲಿ ವಾಸವಾಗಿದ್ದವರು. ಸಾರಂಗಿ ಅವ್ರು ಯಾರು? ಒಬ್ಬ ಬಡ ಸಂಸದ. ಸಾರಂಗಿ ಅವ್ರು ಯಾರು? ಒಂದು ಸೈಕಲ್ ಮೇಲೆ ಸಮಾಜ ಸೇವೆ ಮಾಡಿಕೊಂಡಿದ್ದಂತವ್ರು. ಇಂಥವರ ಮುಂದೆ ನಾನು ತಲೆ ಬಾಗೋದಾ, ಕ್ಷಮೆ ಕೇಳೋದಾ? ಇದು ರಾಹುಲ್ ಗಾಂಧಿ ಅವರ ಈಗೋ. ಯಾವಾಗ ಸಾರಂಗಿ ಅವರನ್ನ ತಳ್ಳಿದಾಗ ನೆಲಕ್ಕೆ ಬಿದ್ದು ಗಾಯ ಆಯ್ತೋ ಆಗ್ಲೇ ಅವರನ್ನ ಹಿಡಿದೆತ್ತಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ್ರೆ ಇಷ್ಟೊತ್ತಿಗೆ ರಾಹುಲ್ ಗಾಂಧಿ ಅವರು ಹೀರೋ ಆಗಿರ್ತಾ ಇದ್ರು. ಆದ್ರೆ ಏನ್ ಮಾಡೋದು, ಅವ್ರು ಅನ್ಕೊಂಡಿರೋದು ನಾನು ಗಾಂಧಿ ಕುಟುಂಬದ ಪ್ರಾಡಕ್ಟ್, ನಾನೇ ತಪ್ಪು ಮಾಡಿದ್ರು ಸಹ ಜುಕೇಂಗಾ ನಹಿ ಅನ್ನೋದು ರಾಹುಲ್ ಪಾಲಿಸಿ. ಆ ಬಾಡಿ ಲ್ಯಾಂಗ್ವೇಜ್ ನೀವು ನೋಡ್ಬೇಕು ರಾಹುಲ್ ಗಾಂಧಿ ಅವರದ್ದು. ಹಿಂದ್ಗಡೆ ಕೈ ಕಟ್ಕೊಂಡು ಕಾಟಾಚಾರಕ್ಕೋಸ್ಕರ ಏನಾಗಿದೆ ಅಂತ ನೋಡೋದಕ್ಕೆ ಬರ್ತಾರೆ. ಯಾವಾಗ ನಿಶಿಕಾಂತ್ ದುಬೆ ಬಿಜೆಪಿ ಸಂಸದ ವಾಚಾಮಗೋಚರ ಬೈಯೋದಕ್ಕೆ ಶುರು ಮಾಡ್ತಾರೋ, ಇದನ್ನ ನಾನ್ ಮಾಡಿಲ್ಲ, ಅವರೇ ನನ್ನನ್ನ ತಳ್ಳಿದ್ರು, ಸಾರಂಗಿ ವಿರುದ್ಧನೇ ಆರೋಪ ಮಾಡಿ ಕಾಲ್ ಕೀಳ್ತಾರೆ ರಾಹುಲ್ ಗಾಂಧಿ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರ ಉಚ್ಚಾಟಗಳು ಒಂದೇ ಎರಡೇ. ಇದರಿಂದ ಮಾಯಾವತಿ ಸಹ ಬೇಸತ್ತು ಹೋಗಿದ್ದಾರೆ. ನಾನೇನ್ ಕಡಿಮೆ ಇಲ್ಲ ಅಂತೇಳಿ ಮಾಯಾವತಿ ಅವರು ಸಹ ಈಗ ಫ್ರಂಟ್ ಫುಟ್ ಗೆ ಬಂದು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರೇ, ಮೊಸಳೆ ಕಣ್ಣೀರು ಸುರಿಸೋದನ್ನ ಮೊದಲು ಬಿಡಿ. ಅವರು ಈ ಮಾತು ಹೇಳಿರೋ ಹಿನ್ನೆಲೆ, ರಾಹುಲ್ ಗಾಂಧಿ ಮಹಾರಾಷ್ಟ್ರದಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಎದುರುಗಡೆ ಏನು ಒಬ್ಬ ವ್ಯಕ್ತಿ ಸಂವಿಧಾನದ ಪುಸ್ತಕನ ಹರಿದು ಹಾಕಿ ಉದ್ವಿಗ್ನ ವಾತಾವರಣಕ್ಕೆ ಕಾರಣವಾದ್ರೂ ಆ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಲಾಭ ಪಡೆದುಕೊಳ್ಳೋದಕ್ಕೆ ಏನು ರಾಹುಲ್ ಗಾಂಧಿ ಅವರು ಮಹಾರಾಷ್ಟ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅದಕ್ಕೆ ಈಗ ಮಾಯಾವತಿ ಅವರು ರಿಪ್ಲೈ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರಿಗೆ ದಲಿತರು ಬೇಕಾಗಿರೋದು ಕೇವಲ ವೋಟ್ ಬ್ಯಾಂಕಿಗಾಗಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅವರ ಅನುಯಾಯಿಗಳು ಬದುಕಿದ್ದಾಗ ಅವರನ್ನು ಕಾಂಗ್ರೆಸ್ನವರು ಯಾವ ರೀತಿ ನಡೆಸಿಕೊಂಡ್ರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಹಿಂದಿನಿಂದಲೂ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರ ವಿರುದ್ಧ ಜಾತಿವಾದ ಮತ್ತು ತಿರಸ್ಕಾರ ಮಾಡ್ತಾನೆ ಬಂದಿದ್ದಾರೆ. ಕಾಂಗ್ರೆಸ್ಗೆ ಈಗ ದೇಶದಲ್ಲಿ ಹೀನಾಯ ಪರಿಸ್ಥಿತಿ ಬಂದಿದೆ, ಕೆಟ್ಟ ಕಾಲ ಬಂದಿದೆ, ಸೋಲಿನ ಮೇಲೆ ಸೋಲಾಗ್ತಾ ಇದೆ. ಹಾಗಾಗಿ ದಲಿತರು ಮತ್ತು ಹಿಂದುಳಿದವರು ನೆನಪಾಗ್ತಾ ಇದ್ದಾರೆ ಈಗ ಕಾಂಗ್ರೆಸ್ಗೆ ಮತ್ತು ರಾಹುಲ್ ಗಾಂಧಿಗೆ ಅಂತ ವಾಗ್ದಾಳಿ ಮಾಡಿದ್ದಾರೆ ಮಾಯಾವತಿ. ಸ್ನೇಹಿತರೆ, ಇನ್ನೊಂದ್ ಕಡೆ ಮೋದಿ ಅವರು ಈಗ ಕುವೈತ್ ಪ್ರವಾಸದಲ್ಲಿದ್ದಾರೆ. ಕುವೈತ್ ಒಂದು ಮುಸ್ಲಿಂ ರಾಷ್ಟ್ರ, ಅಲ್ಲಿ ಅದ್ದೂರಿ ಸ್ವಾಗತ ಸಿಕ್ಕಿದೆ ಮೋದಿಗೆ. ಅಷ್ಟೇ ಅಲ್ಲದೆ ಕುವೈತ್ ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರುವ ದ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ಅನ್ನುವ ಪ್ರಶಸ್ತಿ ಸಿಕ್ಕಿದೆ. ಆದ್ರೆ ಈ ಕಡೆ ಭಾರತದಲ್ಲಿ ಏನಾಗ್ತಾ ಇದೆ, ಅಖಿಲೇಶ್ ಯಾದವ್ ಅಂತ ಮುಸಲ್ಮಾನ್ ತುಷ್ಟೀಕರಣ ಮಾಡೋ ನಾಯಕ ಸಂಬಲ್ ನಲ್ಲಿ ಯೋಗಿ ಮತ್ತು ಮೋದಿ ಮುಸಲ್ಮಾನರನ್ನು ದ್ವಿತೀಯ ದರ್ಜೆ ನಾಗರಿಕರ ರೀತಿ ನಡೆಸಿಕೊಳ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾರೆ. ಆದ್ರೆ ಆ ಕಡೆ ಮುಸಲ್ಮಾನ್ ರಾಷ್ಟ್ರಗಳು ಮೋದಿ ಅವರಿಗೆ ಪ್ರಶಸ್ತಿಗಳ ಮೇಲೆ ಪ್ರಶಸ್ತಿಗಳನ್ನು ಕೊಡೋದಿಕ್ಕೆ ನಾ ಮುಂದು ತಾ ಮುಂದು ಅಂತ ಮುಂದೆ ಬರ್ತಾ ಇದ್ದಾರೆ. ಸೋಲಿನ ಮೇಲೆ ಸೋಲು ಕಂಡ್ರು ಇಂಡಿ ಕೂಟಕ್ಕಂತೂ ಬುದ್ಧಿ ಬರೋದಿಲ್ಲ ಬಿಡಿ. ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.